ನಮಸ್ಕಾರ, ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ. ನೀವು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಹೈವೇಗಳ ಮೇಲೆ ಹೋಗಿರ್ಬೋದಲ್ವಾ? ಅಲ್ಲಿ ಅದ್ರ ಬಗ್ಗೆ ಒಂದು ವಿಶೇಷ ಹೇಳ್ತೀನಿ. ಈ ಟೋಲ್ ಬೂತ್ಗಳಿದೆ, ಟೋಲ್ ಪ್ಲಾಜಾಗಳು. ನೀವು ಕಾರಲ್ಲಿ ಹೋಗಿರ್ತೀರಿ ಅಂತ ಅನ್ಕೋತೀನಿ. ನೀವು ನೋಡಿದ್ದೀರಾ, ನೀವು ಟೋಲ್ ಪ್ಲಾಜಾಗೆ ಹೋದಾಗ ಅದು ವ್ಯಾಲಿಡ್ ಟ್ಯಾಗ್ ಅಂತ ಹೇಳಿಬಿಟ್ಟು ಒಂದು ಗ್ರೀನ್ ಲೈಟ್ ತೋರಿಸ್ಬಿಟ್ಟು ನಮಗೆ ಹೋಗೋದಕ್ಕೆ ದಾರಿ ಮಾಡಿಕೊಡುತ್ತೆ. ಅದು ಎಷ್ಟು ದುಡ್ಡು ಕಟ್ ಮಾಡುತ್ತೆ ಅಂತ ಅಲ್ಲಿ ನಮಗೆ ತೋರಿಸೋದಿಲ್ಲ. ಆಮೇಲೆ SMS ಕಳಿಸ್ತಾರೆ, ಆಮೇಲೆ ಇಮೇಲ್ ಕಳಿಸ್ತಾರೆ. ತಕ್ಷಣ ಬರದೇ ಇರ್ಬೋದು, ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬೋದು, ಸ್ವಲ್ಪ ಹೊತ್ತಾದ್ಮೇಲೆ ಬರ್ಬೋದು, ಕೆಲವು ಸರ್ತಿ ಗಂಟೆಗಳಾದ್ಮೇಲೆ ಬರ್ಬೋದು. ಈಗ ಓನರ್ ಇದು ಫಾಸ್ಟ್ಯಾಗ್ ಯಾರ್ದು ಇರುತ್ತೆ ಆ ಓನರ್ದು, ಅವರು ಡ್ರೈವ್ ಮಾಡ್ತಾ ಇದ್ರೆ ಅವ್ರು ನೋಡೋದಕ್ಕಾಗೋದಿಲ್ಲ. ಅವ್ರು SMS ನೋಡ್ತಾ ಅಥವಾ ಇಮೇಲ್ ನೋಡ್ತಾ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಅಥವಾ ಅವ್ರು ಪ್ಯಾಸೆಂಜರ್ ಆಗಿದ್ರು ಕೂಡ ಅವ್ರಿಗೆ ಅದು ನೋಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರ ಪ್ಯಾಸೆಂಜರ್ ಆಗಿಲ್ಲದೇನೂ ಇರ್ಬೋದು, ಕಾರಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಇವರು ಯಾತಕ್ಕೆ ನಮಗೆ ಎಷ್ಟು ಕಟ್ ಮಾಡ್ತಾ ಇದ್ದಾರೆ ಆ ಟೋಲ್ ಬೂತ್ಗಳಲ್ಲಿ ಅಂತ ನಮ್ಗೆ ತಕ್ಷಣ ಯಾತಕ್ಕೆ ತೋರಿಸೋದಿಲ್ಲ? ಅದು ನೋಡಿ, ಈ IT ಸಿಸ್ಟಮ್, ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಕಾರ್ ಹೋಗಿದ ತಕ್ಷಣ, ನಮ್ಮ ಫಾಸ್ಟಾಗಿ ಹೋಗಿದ ತಕ್ಷಣ ನಮ್ಮ ಫಾಸ್ಟಾಗಿಂದ ಅಷ್ಟು ದುಡ್ಡು ಕಟ್ ಮಾಡ್ಕೊಳ್ಳುತ್ತೆ. ಅದು ಎಷ್ಟು ಕಟ್ ಮಾಡ್ತಾ ಇದ್ದಾರೆ ಅಂತ ಯಾತಕ್ಕೆ ತೋರಿಸೋದಿಲ್ಲ? ಅವ್ರು ಏನು ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ? ನಾನು ಇತ್ತೀಚೆಗೆ ನೋಡಿದ್ದೀನಿ ನೋಡಿ, ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಬಂದರೆ ಸುಮಾರು 1200 ರೂಪಾಯಿ ಟೋಲ್ ಕಟ್ ಆಗುತ್ತೆ. ಇಲ್ಲಿಂದ ಹಾಸನ ಸಕಲೇಶ್ಪುರಕ್ಕೆ ಹೋಗಿ ಬಂದರೆ ಸುಮಾರು 800 ರೂಪಾಯಿ ಟೋಲ್ ಕಟ್ ಆಗುತ್ತೆ. ಬೆಳಗಾವಿಯಿಂದ ಬೆಂಗಳೂರಿಗೆ ಒನ್ ವೇ ಬಂದರೆ ಸುಮಾರು 1500 ರೂಪಾಯಿ ಕಟ್ ಆಗುತ್ತೆ. ಅದು ಆ ತಕ್ಷಣ ನಮಗೆ ಗೊತ್ತಾಗದೇ ಇದ್ದರೆ ಅದು ಯಾವಾಗಲೂ ನೋಡ್ಕೋತೀವಿ, ಯಾವಾಗಲೂ ಎಷ್ಟಾಗಿದೆ ಅಂತ ನೋಡ್ಕೋತೀವಿ. ಯಾತಕ್ಕೆ ಎಷ್ಟಾಯಿತು ಅಂತ ಮನಸ್ಸಿಗೆ ಬರುತ್ತೆ. ಅವ್ರು ಯಾತಕ್ಕೆ ನಮಗೆ ಈ ಪಾರದರ್ಶಕತೆ ಇಟ್ಕೊಳ್ದೆ ಯಾತಕ್ಕೆ ಬಚ್ಚಿಟ್ಕೋತಾ ಇದ್ದಾರೆ? ಯಾತಕ್ಕೆ ನಮ್ಮಿಂದ ಅವರು ಈ ಮಾಹಿತಿನ ಬಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಅವ್ರಿಗೆ ಇಷ್ಟೆಲ್ಲ ಈ ಹೈವೇಗಳು ಕಟ್ಟೋದು, ಈ ಟೋಲ್ ಪ್ಲಾಜಾಗಳು ಕಟ್ಟೋದು, ನಮ್ಮ ಹತ್ರ ಫಾಸ್ಟ್ಯಾಗ್ ಹಾಕಿಸಿ ಟೋಲ್ ಕಿತ್ಕೊಳ್ಳೋದಕ್ಕೆಲ್ಲ ಅವ್ರಿಗೆ ಟೆಕ್ನಾಲಜಿ ಇದೆ. ಆದರೆ ನಮಗೆ ಎಷ್ಟು ದುಡ್ಡು ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ತೋರ್ಸೋಕ್ಕೆ ಟೆಕ್ನಾಲಜಿ ಇಲ್ವಾ? ಇದೆ. ಅವ್ರ ಉದ್ದೇಶ ಸಮಸ್ಯೆ. ಇದರಲ್ಲಿ ಯಾರು ಎಷ್ಟು ಲೂಟಿ ಮಾಡ್ಕೋತಾ ಇದ್ದಾರೆ, ಯಾರಿಗೆ ಎಷ್ಟು ಕಮಿಷನ್ ಹೋಗಿದೆ, ಯಾರಿಗೆ ಎಷ್ಟು ಕಮಿಷನ್ ಹೋಗ್ತಾ ಇರುತ್ತೆ, ಇದೆಲ್ಲನೂ ಪ್ರಶ್ನೆಗಳು ಬರುತ್ತೆ. ಸೊ ಇದನ್ನು ನಾವು ಬದಲಾವಣೆ ಮಾಡಬೇಕು. ಅವರು ತಕ್ಷಣ ಟೋಲ್ ಬೂತ್ಗಳಲ್ಲಿ ಅದು ಕಟ್ ಮಾಡಿದ ತಕ್ಷಣ ಅದು ಎಷ್ಟು ಕಟ್ ಮಾಡಿದೆ ಅಂತ ಗ್ರೀನ್ ಲೈಟ್ ಜೊತೆಗೆ ಅದು ತೋರಿಸ್ಬೇಕು, ದೊಡ್ಡದಾಗಿ ತೋರಿಸ್ಬೇಕು. ಕಾರಲ್ಲಿ ಇರೋರಿಗೆ, ಡ್ರೈವರ್ಗೆ, ಪ್ಯಾಸೆಂಜರ್ಸ್ಗೆ ಎಲ್ಲರಿಗೂ ಕಾಣೋಂಗೆ ತೋರಿಸ್ಬೇಕು. ಆ ರೀತಿ ವ್ಯವಸ್ಥೆ ಮಾಡಬೇಕು. ಆದರೆ ಈ ಸರ್ಕಾರ ಮಾಡ್ತಾರಾ? ಇಲ್ಲ. ಜನರಿಂದ ಒತ್ತಾಯ ಬರದೇ ಇದ್ರೆ ಇವ್ರು ಮಾಡೋದಿಲ್ಲ. ಅದಕ್ಕೆ ನನ್ನ ಸಲಹೆ. ಆಮೇಲೆ ನೋಡಿ, ಈಗ ಕರ್ನಾಟಕದಲ್ಲಿ ನಮ್ಮ ನೆಲ, ನಮ್ಮ ರಸ್ತೆಗಳು, ನಮ್ಮ ಕಾರುಗಳು, ನಾವು ದುಡ್ಡು ಕಟ್ತಾ ಇರೋದು. ನಮಗೆ ಪಾರದರ್ಶಕತೆ ಬೇಕು. ಹೌದು, ಇದು ಈ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, NHAI ಅಂತ ಬರುತ್ತೆ. ಅವರ ಅಡಿಯಲ್ಲಿ ಬರುತ್ತೆ ಭಾರತ ಸರ್ಕಾರದ್ದು. ಆದರೆ ಕರ್ನಾಟಕ ಸರ್ಕಾರ ಇದನ್ನು ಪ್ರಸ್ತಾಪ ಮಾಡಬೇಕು. ಯಾತಕ್ಕೆ ತೋರಿಸ್ತಾ ಇಲ್ಲ, ನೀವು ತೋರಿಸ್ಬೇಕು ಅಂತ ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕು. ನಮ್ಮ ಕರ್ನಾಟಕ ಸರ್ಕಾರದಿಂದ ಸೂಕ್ತ ಇಲಾಖೆ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು, ಒತ್ತಾಯ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತ. ಆಮೇಲೆ ಇಲ್ಲಿ ನಮ್ಮ MP ಗಳಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅವರು? ಇಂಥ ವಿಷಯ ಎತ್ತಬೇಕಲ್ವಾ? ಅವರು ಎತ್ತಲಿ, ದಯವಿಟ್ಟು ಎತ್ತಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ಸಾಮಾನ್ಯ ಜನಕ್ಕೆ, ಎಲ್ಲ ನನ್ನಂಥ ಸಾಮಾನ್ಯ ಜನರಿಗೆ ಒಂದು ಸಲಹೆ, ಒಂದು ಬೇಡಿಕೆ. ದಯವಿಟ್ಟು ನಿಮ್ಮ MLAಗಳ ಮೇಲೆ, MP ಗಳ ಮೇಲೆ, ಸರ್ಕಾರದ ಮೇಲೆ ಒತ್ತಾಯ ತರದಿದ್ರೆ ಅವ್ರು ಮಾಡೋದಿಲ್ಲ. ಒಳ್ಳೆಯದಾಗಲಿ ಅಂತ ಆಶಿಸೋಣ. ಇದರಲ್ಲಿ ಪಾರದರ್ಶಕತೆ ಬೇಗ ಬರಲಿ ಅಂತ ಆಶಿಸೋಣ. ಇದು ನಮಗೆ, ನಾವು ಏನು ಅವ್ರಿಗೆ ಅವಶ್ಯಕತೆ ಇದ್ದು ಕಟ್ಟಿಸ್ಕೋಬೇಕು, ದುಡ್ಡು ಕಟ್ಟಿಸ್ಕೊಳ್ಳಿ. ಬಟ್ ಅದ್ರ ಬಗ್ಗೆ ಪಾರದರ್ಶಕತೆ ಇರಲಿ, ನಮಗೆ ಲೆಕ್ಕಾಚಾರ ಇರಲಿ. ಥ್ಯಾಂಕ್ ಯು. ನಮಸ್ಕಾರ.